ನಮಸ್ತೆ. ನನ್ನ ಹೆಸರು ನರಸಿಂಹರಾಜು. ನಾನು ಸುಮಾರು 13 ವರ್ಷದಿಂದ ರೋಟರಿ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೆ. ಈ ದಿನ ವಿಶೇಷವಾಗಿ ಪಲ್ಸ್ ಪೋಲಿಯೋ ಅನ್ನೋದು ಎಲ್ಲ ಮಕ್ಕಳಿಗೆ ಇದನ್ನೆಲ್ಲ ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಬಿ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಅದು ಇದಕ್ಕೆ ಈ ಮೆಡಿಸಿನ್ಸು ಈ ಪಲ್ಸ್ ಪೋಲಿಯೋ ಡ್ರಾಪ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ಈಗ ಚೇರ್ಮನ್ ರಮ್ಯಾ ಅವರು ಹೇಳಿದ ಪ್ರಕಾರ ವರ್ಲ್ಡ್ ವೈಡು ಇದು ನಡೀತದೆ. ಬಟ್ ಈ ರೋಟರಿ ಒಳಗೆ ಬರೀ ಪಲ್ಸ್ ಪೋಲಿಯೋ ಒಂದೇ ಪ್ರೋಗ್ರಾಮ್ ಅಲ್ಲ, ಪ್ರತಿಯೊಂದು ಸೋಷಿಯಲ್ ವರ್ಕು ನಡೀತಾ ಇರ್ತದೆ. ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಎಜುಕೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಹಾಗೆ ನಮ್ಮ ಈ ರೋಟ್ರಿ ಒಳಗೆ ರೋಟ್ರಾಕ್ಟ್ ಅಂತ ಮಾಡ್ಕೊಳ್ತೀವಿ. ಇವರೆಲ್ಲ ಈಗ ಯಾಕೆ ಇಂಟ್ರಾಕ್ಟ್ ಪ್ರೆಸಿಡೆಂಟು ಸ್ಕೂಲ್ ಮಕ್ಕಳು ಎಲ್ಲರೂ ಜಾಯಿನ್ ಆಗ್ತಾರೆ. ಇಂಟ್ರಾಕ್ಟ್ ಪ್ರೆಸಿಡೆಂಟು ಏನಮ್ಮ ಹೆಸರು? ತೇಜಸ್ವಿನಿ. ಸೆಕ್ರೆಟ್ರಿ ಚಂದನ ಎಲ್ಲ ಬಂದು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೊಂದು ಉತ್ತಮವಾದ ಸೇವೆ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ. ನನ್ನ ಹೆಸರು ನರಸಿಂಹರಾಜು. ನಾನು ಸುಮಾರು 13 ವರ್ಷದಿಂದ ರೋಟರಿ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೆ. ಈ ದಿನ ವಿಶೇಷವಾಗಿ ಪಲ್ಸ್ ಪೋಲಿಯೋ ಅನ್ನೋದು ಎಲ್ಲ ಮಕ್ಕಳಿಗೆ ಇದನ್ನೆಲ್ಲ ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಬಿ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಅದು ಇದಕ್ಕೆ ಈ ಮೆಡಿಸಿನ್ಸು ಈ ಪಲ್ಸ್ ಪೋಲಿಯೋ ಡ್ರಾಪ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ಈಗ ಚೇರ್ಮನ್ ರಮ್ಯಾ ಅವರು ಹೇಳಿದ ಪ್ರಕಾರ ವರ್ಲ್ಡ್ ವೈಡು ಇದು ನಡೀತದೆ. ಬಟ್ ಈ ರೋಟರಿ ಒಳಗೆ ಬರೀ ಪಲ್ಸ್ ಪೋಲಿಯೋ ಒಂದೇ ಪ್ರೋಗ್ರಾಮ್ ಅಲ್ಲ, ಪ್ರತಿಯೊಂದು ಸೋಷಿಯಲ್ ವರ್ಕು ನಡೀತಾ ಇರ್ತದೆ. ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಎಜುಕೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಹಾಗೆ ನಮ್ಮ ಈ ರೋಟ್ರಿ ಒಳಗೆ ರೋಟ್ರಾಕ್ಟ್ ಅಂತ ಮಾಡ್ಕೊಳ್ತೀವಿ. ಇವರೆಲ್ಲ ಈಗ ಯಾಕೆ ಇಂಟ್ರಾಕ್ಟ್ ಪ್ರೆಸಿಡೆಂಟು ಸ್ಕೂಲ್ ಮಕ್ಕಳು ಎಲ್ಲರೂ ಜಾಯಿನ್ ಆಗ್ತಾರೆ. ಇಂಟ್ರಾಕ್ಟ್ ಪ್ರೆಸಿಡೆಂಟು ಏನಮ್ಮ ಹೆಸರು? ತೇಜಸ್ವಿನಿ. ಸೆಕ್ರೆಟ್ರಿ ಚಂದನ ಎಲ್ಲ ಬಂದು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೊಂದು ಉತ್ತಮವಾದ ಸೇವೆ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ. ನನ್ನ ಹೆಸರು ನರಸಿಂಹರಾಜು. ನಾನು ಸುಮಾರು 13 ವರ್ಷದಿಂದ ರೋಟರಿ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೆ. ಈ ದಿನ ವಿಶೇಷವಾಗಿ ಪಲ್ಸ್ ಪೋಲಿಯೋ ಅನ್ನೋದು ಎಲ್ಲ ಮಕ್ಕಳಿಗೆ ಇದನ್ನೆಲ್ಲ ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಬಿ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಅದು ಇದಕ್ಕೆ ಈ ಮೆಡಿಸಿನ್ಸು ಈ ಪಲ್ಸ್ ಪೋಲಿಯೋ ಡ್ರಾಪ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ಈಗ ಚೇರ್ಮನ್ ರಮ್ಯಾ ಅವರು ಹೇಳಿದ ಪ್ರಕಾರ ವರ್ಲ್ಡ್ ವೈಡು ಇದು ನಡೀತದೆ. ಬಟ್ ಈ ರೋಟರಿ ಒಳಗೆ ಬರೀ ಪಲ್ಸ್ ಪೋಲಿಯೋ ಒಂದೇ ಪ್ರೋಗ್ರಾಮ್ ಅಲ್ಲ, ಪ್ರತಿಯೊಂದು ಸೋಷಿಯಲ್ ವರ್ಕು ನಡೀತಾ ಇರ್ತದೆ. ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಎಜುಕೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಹಾಗೆ ನಮ್ಮ ಈ ರೋಟ್ರಿ ಒಳಗೆ ರೋಟ್ರಾಕ್ಟ್ ಅಂತ ಮಾಡ್ಕೊಳ್ತೀವಿ. ಇವರೆಲ್ಲ ಈಗ ಯಾಕೆ ಇಂಟ್ರಾಕ್ಟ್ ಪ್ರೆಸಿಡೆಂಟು ಸ್ಕೂಲ್ ಮಕ್ಕಳು ಎಲ್ಲರೂ ಜಾಯಿನ್ ಆಗ್ತಾರೆ. ಇಂಟ್ರಾಕ್ಟ್ ಪ್ರೆಸಿಡೆಂಟು ಏನಮ್ಮ ಹೆಸರು? ತೇಜಸ್ವಿನಿ. ಸೆಕ್ರೆಟ್ರಿ ಚಂದನ ಎಲ್ಲ ಬಂದು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೊಂದು ಉತ್ತಮವಾದ ಸೇವೆ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ. ನನ್ನ ಹೆಸರು ನರಸಿಂಹರಾಜು. ನಾನು ಸುಮಾರು 13 ವರ್ಷದಿಂದ ರೋಟರಿ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೆ. ಈ ದಿನ ವಿಶೇಷವಾಗಿ ಪಲ್ಸ್ ಪೋಲಿಯೋ ಅನ್ನೋದು ಎಲ್ಲ ಮಕ್ಕಳಿಗೆ ಇದನ್ನೆಲ್ಲ ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ ಬಿ ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಅದು ಇದಕ್ಕೆ ಈ ಮೆಡಿಸಿನ್ಸು ಈ ಪಲ್ಸ್ ಪೋಲಿಯೋ ಡ್ರಾಪ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ಈಗ ಚೇರ್ಮನ್ ರಮ್ಯಾ ಅವರು ಹೇಳಿದ ಪ್ರಕಾರ ವರ್ಲ್ಡ್ ವೈಡು ಇದು ನಡೀತದೆ. ಬಟ್ ಈ ರೋಟರಿ ಒಳಗೆ ಬರೀ ಪಲ್ಸ್ ಪೋಲಿಯೋ ಒಂದೇ ಪ್ರೋಗ್ರಾಮ್ ಅಲ್ಲ, ಪ್ರತಿಯೊಂದು ಸೋಷಿಯಲ್ ವರ್ಕು ನಡೀತಾ ಇರ್ತದೆ. ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಎಜುಕೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಹಾಗೆ ನಮ್ಮ ಈ ರೋಟ್ರಿ ಒಳಗೆ ರೋಟ್ರಾಕ್ಟ್ ಅಂತ ಮಾಡ್ಕೊಳ್ತೀವಿ. ಇವರೆಲ್ಲ ಈಗ ಯಾಕೆ ಇಂಟ್ರಾಕ್ಟ್ ಪ್ರೆಸಿಡೆಂಟು ಸ್ಕೂಲ್ ಮಕ್ಕಳು ಎಲ್ಲರೂ ಜಾಯಿನ್ ಆಗ್ತಾರೆ. ಇಂಟ್ರಾಕ್ಟ್ ಪ್ರೆಸಿಡೆಂಟು ಏನಮ್ಮ ಹೆಸರು? ತೇಜಸ್ವಿನಿ. ಸೆಕ್ರೆಟ್ರಿ ಚಂದನ ಎಲ್ಲ ಬಂದು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೊಂದು ಉತ್ತಮವಾದ ಸೇವೆ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.